ನೋಡ್ರಿ ನಮ್ಗೆ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ. ಇಲ್ಲಿ ಫೋರ್ಸ್ ಅಂತ ಕೊಡಿ, ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಏನಂತಂದ ಹೇಳಿದ್ರೆ ಫೋರ್ಸ್ ಅನ್ನ ಈ ತರ ಬರ್ದಿದಾರ. ಅದಾದ ನಂತರ ಗೇಮ್ಸ್ ಅನ್ನೋದನ್ನ ಈ ತರ ಬರ್ದಿದಾರ. ಆಮೇಲೆ ಫೋರಮ್ ಅನ್ನೋದನ್ನ ಈ ತರ ಬರ್ದಿದಾರ. ಆಮೇಲೆ ಸಿ ಯ ಸಂಕೇತ ಏನು ಅಂತ ಕೇಳಿದ್ರ. ಇದು ಸಿರೀಸ್ ಅಲ್ಲ, ಇದೇನಪ್ಪಾ ಅಂತಂದ್ರೆ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಒಂದ್ ಲೆಟರ್ ಅಷ್ಟೇ ಕೇಳ್ತಾನ. ಇವಾಗ ಯಾವ್ದೋ ಬೇರೆ ಕೊಟ್ಬಿಟ್ಟು ಆರ್ದ ಸಂಕೇತ ಏನು ಅಥವಾ ಏದ್ ಸಂಕೇತ ಏನು ಅಂತಂದ್ ಕೇಳ್ತಾನ. ಸೊ ನೀವು ಲಾಸ್ಟ್ ಟೈಮ್ ಅಲ್ಲಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿರ್ಬೇಕು ನೋಡ್ರಿ, ನಾನು ತೋರಿಸ್ತೀನಿ ಅದನ್ನ. ಈ ತರ ಕೇಳಿರ್ತಾರ ನೋಡ್ರಿ. ಇನ್ನ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಅದಕ್ಕೆ ಮೀನಿಂಗ್ ಇರಂಗಿಲ್ಲ. ಸೊ ಈ ತರ ಏನಂತ ಫೈಂಡ್ ಅ ಸೊಲ್ಯೂಷನ್ ಈಸ್ ಕೋಡೆಡ್ ಆಸ್ 418 ಅಂತಂದಿರ್ತೈತಿ. ಆಮೇಲೆ ಬಿ ಅಲ್ಟರ್ನೇಟಿವ್ ಈಸ್ ಕೋಡೆಡ್ ಆಸ್ 29 ಅಂತಂದಿರ್ತೈತಿ. ಆಮೇಲೆ ಆನ್ಸರ್ಸ್ ಆರ್ ಕರೆಕ್ಟ್ ಅನ್ನ 737 ಅಂತ ಕೊಟ್ಟಿರ್ತಾನ. ಅವಾಗ ಚೆಕ್ ದ ಕ್ವಶನ್ ಕೋಡಿಂಗ್ ಏನು ಅಂತ ಕ್ವಶನ್ ಕೇಳಿರ್ತಾನೆ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಈ ತರ ಕ್ವಶನ್ಸ್ ಗಳು ತುಂಬಾ ಈಸಿ ಇರ್ತಾವ, ಅವುಗಳನ್ನ ನಾನು ಇವಾಗ ಸಾಲ್ವ್ ಮಾಡ್ತೀನಿ ನಿಮ್ಗ. ಈ ತರ ಒಂದೊಂದೇ ಕೇಳ್ತಾನೆ ಗೊತ್ತಾ, ಒಂದೊಂದೇ ಲೆಟರ್ ನ ಕೇಳ್ತಾ ಇದ್ದಾನೆ ಇವಾಗ SSC GD ಒಳಗೆ 2024ರಲ್ಲಿ ಈ ತರ ಕ್ವಶನ್ಸ್ ಗಳನ್ನ ಕೇಳಿದಾನ. ಅದ್ ನೋಡ ಇದನ್ನ ಹೆಂಗ್ ಮಾಡ್ಬೇಕು ಅಂತಂದ ಹೇಳಿದ್ರೆ, ಇವಾಗ ನೀವು ಸೀದ ಸಂಕೇತ ಏನ್ ಬರುತ್ತೆ ಹೇಳ್ರಿ ನೋಡೋಣ. ಸೊ ಯಾರಿಗಾದ್ರೂ ಗೊತ್ತಿದ್ರ ಸೀದ ಸಂಕೇತ ಏನ್ ಬರುತ್ತ? 5 ಬರುತ್ತಾ? ಎಸ್, ನೋಡೋಣ. ಇಲ್ಲಿ ನೋಡ್ರಿ ಇದನ್ನ ಹೆಂಗ್ ಬರ್ಕೋದ್ ಅಂತಂದ್ ಹೇಳಿದ್ರೆ ಈ ತರ ಬರ್ಕೊಡ್ರಿ. FORCE ಎಲ್ಲರೂ ಕೇಳಿಸ್ಕೊಡ್ರಿ. ಫೋರ್ಸ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಬರ್ಕೊಡ್ರಿ. ಅವ್ರು ಏನ್ ಕೊಟ್ಟಿದಾರಲ್ಲ ಅದನ್ನ ಸೇಮ್ ಇದೇ ತರ ಬರ್ಕೊಂಡ್ಬಿಡ್ರಿ. ಗೇಮ್ಸ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಅವ್ರು ಏನ್ ಕೊಟ್ಟಿದಾರ 42761 ಅಂತಂದ್ ಬರ್ಕೊಂಡಿದಾರ. FORUM ಅನ್ನ ಏನಂತ ಬರ್ದಿದಾರಪ್ಪ ಅಂತಂದ್ ಹೇಳಿದ್ರೆ 08957 ಅಂತಂದ್ ಬರ್ಕೊಂಡಿದಾರ. ಇವಾಗ ನಾವ್ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ನಮಗ್ ಕೇಳಿರೋ ಸಂಕೇತ ಏನ ಸಿ. ಸಿ ಇರೋದೆಲ್ಲೈತಿ? ಇಲ್ಲೈತಿ. ಸಿ ಇರೋದ್ನ ನಾವು ಈ ಸೆಂಟೆನ್ಸ್ ಅನ್ನ ತಗೋಬೇಕು. ಅದಾದ ನಂತರ ನೆಕ್ಸ್ಟ್ ಯಾವ್ದಾದ್ರು ಕಾಮನ್ ಇರೋ ಅಲ್ಫಾಬೆಟ್ಸ್ ಗಳನ್ನ ನೋಡ್ಬೇಕು. FORCE ಅಂತಂದೈತಲ್ಲ, ಸೇಮ್ ಅದೇ ತರ ಯಾವ್ದ್ರಲ್ಲಿ ಗೇಮ್ಸ್ ಒಳಗಡೆ ಏನಾದ್ರು ಇದಾವ ಅಂತ ನೋಡ್ಕೊಳ್ಳೋದು. ಅಥವಾ ಇಲ್ಲಿ ನೋಡ್ರಿ ನಾನು ಈ ಲೈನ್ ಅನ್ನ ತಗೊಂತೀನಿ. ಯಾಕಂತಂದ್ ಹೇಳಿದ್ರೆ ಇದ್ರಲ್ಲಿ F ಕಾಮನ್ ಐತಿ, ಇದ್ರಲ್ಲಿ F ಕಾಮನ್ ಐತಿ, ಇದ್ರಲ್ಲಿ O ಕಾಮನ್ ಐತಿ, ಇದ್ರಲ್ಲಿ O ಕಾಮನ್ ಐತಿ, ಇದ್ರಲ್ಲಿ R ಕಾಮನ್ ಐತಿ, ಇದ್ರಲ್ಲಿ R ಕಾಮನ್ ಐತಿ. ಮತ್ ಈ ಎರಡನ್ನ ಅಷ್ಟೇ ಕನ್ಸಿಡರ್ ಮಾಡ್ರಿ, ಇದನ್ನ ಬಿಟ್ಬಿಡ್ರಿ. ಮತ್ ಯಾವ್ದಾದ್ರು ಕಾಮನ್ ಇದಾವ? ಇಲ್ಲ. ಇವು ಕಾಮನ್ ಇರೋದೇನಪ್ಪಾ ಅಂತಂದ್ ಹೇಳಿದ್ರೆ ನಾನು ಬರ್ಕೊಂಡೆ. ಸೊ FORM ಏನಪ್ಪಾ ಅಂತಂದ್ರೆ FOR ಏನಪ್ಪಾ ಅಂತಂದ್ ಹೇಳಿದ್ರೆ ಕಾಮನ್ ಆಯ್ತು. ಸೇಮ್ ಅದೇ ತರ ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಕಾಮನ್ ಇರೋದ್ ನೋಡ್ಬೇಕು, ಸೇಮ್ ಅದ್ರಲ್ಲೇ. ಸೊ ಇದ್ರಲ್ಲಿ ಯಾವ ಕಾಮನ್ ಇದಾವ? 8 ಕಾಮನ್ ಐತೆ, ಇಲ್ಲಿ 8 ಕಾಮನ್ ಐತೆ, ಇಲ್ಲಿ 0 ಕಾಮನ್ ಐತೆ, 0 ಕಾಮನ್ ಐತೆ, ಮತ್ ಇಲ್ಲಿ 5 ಕಾಮನ್ ಐತೆ, ಇಲ್ಲಿ 5 ಕಾಮನ್ ಐತೆ. ಕ್ಲಿಯರ್ ಎಲ್ರಿಗೂ? ಇನ್ನು ಉಳಿದಿರೋದೇನು? ಇದು ಹೆಂಗಂತಂದ್ ಹೇಳಿದ್ರೆ FOR ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ಯಾವ ಸಂಕೇತಗಳು ಬರ್ತಾವೋ ಇಲ್ಲಿ ಕಾಮನ್ ಇರೋದಕ್ಕೂ ಇಲ್ಲಿ ಕಾಮನ್ ಇರೋದಕ್ಕೂ 805 ಬರುತ್ತೆ. ಅದು F8 ಬರುತ್ತೋ, F0 ಬರುತ್ತೋ, F5 ಬರುತ್ತೋ ಅದ್ ನಮ್ಗೆ ಗೊತ್ತಿಲ್ಲ. ಬಟ್ FOR ಏನ್ ಸಂಕೇತ ಬರ್ತಾವಪ್ಪ ಅಂತಂದ್ ಹೇಳಿದ್ರೆ 805 ಬರುತ್ತೆ. ನಾವು ಕಾಮನ್ ಇರೋದ್ ನೋಡ್ಕೊಂಡ್ವಿ. ಈಗ ಇಲ್ಲಿ ಉಳಿದಿರೋದೇನು ಸರ್? ಇಲ್ಲಿ CE ಅಂತ ಉಳಿತ್ರಿ. ಇಲ್ಲಿ ಯಾವ ನಂಬರ್ ಉಳಿದು? ಇಲ್ಲಿ 3 2 ಅಂತ ಉಳಿತ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನು ಉಳಿದಿರೋ ಸೆಂಟೆನ್ಸ್ ಯಾವ್ದು? ಇಲ್ಲಿ ಗೇಮ್ಸ್ ಅಂತ ಉಳಿದೈತೆ. ಗೇಮ್ಸ್ ಅಂತ ನಾನು ಸೈಡ್ ಬರ್ಕೊಂತಿದ್ದೀನಿ. ಇಲ್ಲಿ ಗೇಮ್ಸ್ ಅಂತ ಉಳಿತು, ಅದ್ರದ್ದೇನು 42761. ಸೊ ಇವಾಗ ಇದ್ರಲ್ಲಿ ಕಾಮನ್ ಯಾವ್ದೈತೆ ಅಂತ ನೋಡಕ್ ಹೋಗ್ಬೇಕು. ಸರ್ ಇದ್ರಲ್ಲಿ E ಕಾಮನ್ ಐತ್ರಿ, ಇದ್ರಲ್ಲಿ E ಕಾಮನ್ ಐತ್ರಿ. ಇದ್ರಲ್ಲಿ ಯಾವ್ದು ಕಾಮನ್ ಐತಿ? ಸರ್ ಇದ್ರಲ್ಲಿ 2 ಕಾಮನ್ ಐತ್ರಿ, ಇಲ್ಲಿ 2 ಕಾಮನ್ ಐತಿ. ಹಂಗಾದ್ರೆ ಈದ್ ಸಂಕೇತ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ 2 ಆಯ್ತು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಗೊತ್ತಾಯ್ತು. ಇಲ್ಲೂ E ಕಾಮನ್ ಐತಿ, ಇಲ್ಲಿ 2 ಕಾಮನ್ ಐತಿ, ಅದಕ್ಕೆ ಈ ಸಂಕೇತ ಏನಾಯ್ತು 2 ಆಯ್ತು. ಬಟ್ ಅದ್ರ ಇಲ್ಲಿ ಮೇಲ್ಗಡೆ ನೋಡ್ರಿ, ಇಲ್ಲಿ 3 ಕಾಮನ್ ಇದಾವು, ಇಲ್ಲೂ 3 ಕಾಮನ್ ಬಂದಿದಾವ. ಅದಕ್ಕ F ಗೆ 3 ಚಾನ್ಸಸ್ ಇದಾವೆ. 8 ಬರ್ಬೋದು, 0 ಬರ್ಬೋದು, 5 ಬರ್ಬೋದು. ಸೇಮ್ ಅದೇ ತರ O ಗೆ 8 ಬರ್ಬೋದು, 0 ಬರ್ಬೋದು, 5 ಬರ್ಬೋದು. R ಗೆ 8 ಬರ್ಬೋದು, 0 ಬರ್ಬೋದು, 5 ಬರ್ಬೋದು. ನಮ್ಗ್ ಗೊತ್ತಿಲ್ಲ, ಅದಕ್ಕೋಸ್ಕರ ಅದನ್ನ ತೆಗೆದು ಹಾಕಿದ್ವಿ. ನಮ್ಗೆ ಅದು ಬೇಡ. ನಮಗ್ ಕೇಳಿರೋ ಕ್ವಶನ್ ಏನು ಸಿ ಬಗ್ಗೆ. ಇಲ್ಲಿ ನೋಡ್ರಿ, ಇಲ್ಲಿ E ಐತಿ, ಇಲ್ಲಿ E ಐತಿ, ಇಲ್ಲಿ 2 ಕಾಮನ್ ಐತಿ, ಇಲ್ಲಿ 2 ಕಾಮನ್ ಐತಿ. ಸೊ ಇಲ್ಲಿ E ಕಾಮನ್ ಐತಲ್ಲ, ಇಲ್ಲಿ 2 ಕಾಮನ್ ಐತಿ. ಅಂದ್ರೆ ಈ ವ್ಯಾಲ್ಯೂ ಎಷ್ಟಾಯ್ತು? 2 ಆಯ್ತು. ಇನ್ನು ಉಳಿದಿರೋದೇನು ಸೆಂಟೆನ್ಸ್ ಅಲ್ಲಿ ನೋಡ್ರಿ, ಇಲ್ಲಿ C ಒಂದೇ ಉಳಿದೈತಿ, ಇಲ್ಲಿ 3 ಒಂದೇ ಉಳಿದೈತಿ. ಹಂಗಾದ್ರ C ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರ 3 ಅಂತಂದ್ ಹೇಳಿ ಆಗತ್ತ. ಇದೆಲ್ರಿಗೂ ಅರ್ಥ ಆಯ್ತು? ಜಸ್ಟ್ ಫಸ್ಟ್ ಕ್ವಶನ್ ಅರ್ಥ ಆಗ್ಲಿಲ್ಲ ಅಂತ ಟೆನ್ಷನ್ ತೊಳಕ್ ಹೋಗ್ಬೇಡ. ಸೊ ನೆಕ್ಸ್ಟ್ ನೋಡೋಣ. ಇಲ್ಲಿ ನಮ್ಗೆ ಏನ್ ಕೇಳಿದಾರೆ C ವ್ಯಾಲ್ಯೂ ಏನಪ್ಪಾ ಅಂತಂದ್ ಹೇಳಿದ್ರೆ 3 ಆಗತ್ತ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತಿ ಇಲ್ಲಿ ನೋಡ್ರಿ. ಇನ್ನ ನನ್ ಕನ್ನಡದಲ್ಲಿ ಸಿಕ್ಕಿಲ್ಲ ಕ್ವಶನ್ಸ್ ಗಳು, ಅದಕ್ಕೋಸ್ಕರ ಇಂಗ್ಲಿಷ್ ಅಲ್ಲಿ ಹಾಕಿದೀನಿ. ಇದನ್ನ ಕನ್ನಡದಾಗ ಕನ್ವರ್ಟ್ ಮಾಡ್ರೆ ಅರ್ಥ ಕೆಡತ್ತ ಅಂತಂದ್ ಹೇಳಿ ಹಂಗ ಇಟ್ಟಿದೀನಿ. ಇನ್ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ವಿಲ್ ಕಮ್ ಬ್ಯಾಕ್ ಅಂತಂದೈತೆ. ಇಲ್ಲಿ ನೋಡ್ರಿ, ವಿಲ್ ಕಮ್ ಬ್ಯಾಕ್ ಅಂತಂದೈತೆ. ಇದನ್ನ ಹೆಂಗ್ ಕೋಡ್ ಮಾಡಿದಾರಪ್ಪ ಅಂತಂದ್ ಹೇಳಿದ್ರೆ ಇಲ್ಲಿ ಮಾಡಿದಾರೆ ನೋಡ್ರಿ. MP RQ
PL ಅಂತಂದ್ ಹೇಳಿ ಕೋಡ್ ಮಾಡಿದಾರೆ. ಸೇಮ್ ಅದೇ ತರ ಬ್ಯಾಕ್ ಟು ಸ್ಕೂಲ್ ಅಂತಂದ್ ಐತೆ ನೋಡ್ರಿ, ಬ್ಯಾಕ್ ಟು ಸ್ಕೂಲ್ ಅಂತಂದ್ ಐತೆ. ಇದನ್ನ ಹೆಂಗ್ ಕೋಡ್ ಮಾಡಿದಾರ, JNSTMP ಅಂತಂದ್ ಹೇಳಿ, JNSTMP ಅಂತ ಕೋಡ್ ಮಾಡಿದಾರ. ನಮ್ಗೆ ಏನ್ ಕೇಳಿದಾರ, ಬ್ಯಾಕ್ ಕೋಡ್ ಏನು ಅಂತ ಕೇಳಿದಾರ. ನಮ್ಗೆ ಏನ್ ಕೇಳಿದಾರಪ್ಪ ಅಂತಂದ್ ಹೇಳಿದ್ರ ಬ್ಯಾಕ್ ಸಂಕೇತ ಏನು ಅಂತ ಕೇಳಿದಾರೆ. ಕೋಡ್ ಅಥವಾ ಬ್ಯಾಕ್ ಸಂಕೇತ ಏನು. ಇವಾಗ ನಾವೇನ್ ಮಾಡ್ಬೇಕು, ಎರಡು ಸೆಂಟೆನ್ಸ್ ನ ನೋಡ್ಬೇಕು. ಮೊದಲು ಕಾಮನ್ ಇರೋದ್ ನೋಡ್ಬೇಕು. ಯಾವ್ದು ಕಾಮನ್ ಐತಿ ನೋಡ್ರಿ, ವಿಲ್ ಕಮ್ ಇಲ್ಲಿ ಆದ್ರೂ ಐತಾ ಸರ್, ಇಲ್ಲಿ ಬ್ಯಾಕ್ ಐತ್ರಿ, ಇಲ್ಲೂ ಬ್ಯಾಕ್ ಐತ್ರಿ. ಇದನ್ ಬಿಟ್ಟು ಮತ್ತೇನಾದ್ರೂ ಕಾಮನ್ ಇದಾವ ಇದ್ರಲ್ಲಿ, ಕೇಳಿದಕ್ಕೆ ಆನ್ಸರ್ ಮಾಡ್ರಿ. ಇದಕ್ಕೆ ಯಾವ್ದಾದ್ರು ಕಾಮನ್ ಇದಾವ, ಬ್ಯಾಕ್ ಬಿಟ್ಬಿಟ್ಟು ವಿಲ್ ಅಂತಂದ್ ಹೇಳಿತಾ ಇಲ್ಲಿ, ಇಲ್ಲ. ಕಮ್ ಅನ್ನೋದೈತಾ, ಇಲ್ಲ. ಸೊ ಓನ್ಲಿ ಬ್ಯಾಕ್ ಅನ್ನೋದು ಅಷ್ಟೇ ಐತೆ. ಸೇಮ್ ಅದೇ ತರ ಇಲ್ಲೂ ಕೂಡ ಚೆಕ್ ಮಾಡ್ಬೇಕು ಯಾವ್ಯಾವ ಕಾಮನ್ ಇದಾವ. ಸರ್ ಇಲ್ಲಿ MP ಐತ್ರಿ, ಇಲ್ಲೂ ಕೂಡ MP ಐತಿ. ಇದನ್ ಬಿಟ್ಟು RP ಐತಾ, ಇಲ್ಲ. PL ಐತಾ, ಇಲ್ಲ. ಹಂಗಾದ್ರ ಇಲ್ಲಿ ಬ್ಯಾಕ್ ಆಯ್ತು, ಅದಾದ ನಂತರ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿ MP ಬಂತು. ಹಂಗಾದ್ರ ಬ್ಯಾಕ್ ಸಂಕೇತ ಏನಪ್ಪಾ ಅಂತಂದ್ ಹೇಳಿ MP ಆಗತ್ತ. ಕ್ಲಿಯರ್ ಎಲ್ರಿಗೂ, ಅರ್ಥ ಆಯ್ತಾ? ಇಲ್ಲೆಲ್ಲಾದ್ರೂ ಅಪ್ಪಿತಪ್ಪಿ ಇನ್ನೊಂದೆಲ್ಲಾದ್ರೂ ಸಂಕೇತ ಬಂದಿತ್ತಂದ್ರ, ಫಾರ್ ಎಕ್ಸಾಂಪಲ್ ಇಲ್ಲಿ ಕಮ್ ಅಂತಂದ್ ಬಂದಿತ್ತು ಅನ್ಕೊಡ್ರಿ, ಇಲ್ಲೂ ಕಮ್ ಇದೆ, ಇಲ್ಲೂ ಕಮ್ ಇದೆ. ಸೊ ಅವಾಗ ಏನಾಗತ್ತ ಅಂತಂದ್ ಹೇಳಿದ್ರೆ ಕಮ್ಮದ್ ಕೋಡಿಂಗು ಅಥವಾ ಬ್ಯಾಕ್ ಕೋಡಿಂಗು MP ಯಾವ್ದಾದ್ರು ಎರಡರಲ್ಲಿ ಒಂದ್ ಬರುತ್ತ ಅಂತಂದ್ ಹೇಳಿ ಹಿಂಗ್ ಬರುತ್ತೆ. ಬಟ್ ಅದ್ರಲ್ಲಿ ನಮ್ಗೆ ಏನೈತಿ, ಪರ್ಟಿಕ್ಯುಲರ್ ಆಗಿ ಒಂದೇ ಐತೆ. ಪರ್ಟಿಕ್ಯುಲರ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದೇ ಇರೋದ್ರಿಂದ, ಇಲ್ಲೂ ಒಂದೇ ಕಾಮನ್ ಇರೋದ್ರಿಂದ ಇಲ್ಲೂ ಕೂಡ ಒಂದೇ ಕಾಮನ್ ಆಗೈತೆ, ಇಲ್ಲೂ ಕೂಡ ಒಂದೇ ಕಾಮನ್ ಐತೆ. ಸೊ ಅದಕ್ಕೋಸ್ಕರ 100% ಹೇಳ್ತೀವಿ ಬ್ಯಾಕ್ ಕೋಡ್ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ MP ಅಂತಂದ್ ಹೇಳ್ತೀವಿ. ಇದೆಲ್ರಿಗೂ ಅರ್ಥ ಆಯ್ತಲ್ಲ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದ್ರದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ನೀವು ಮಾಡ್ಬೇಕು, ಟ್ರೈ ಮಾಡ್ರಿ ಇದ್ರದ್ದು. ಸೇಮ್ ಅದೇ ತರ ಇಲ್ಲಿ ನಂಬರ್ ಕೊಟ್ಟಿದ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ಎಮ್ಮದಷ್ಟೇ ಕೇಳಿದಾನೆ. ಮೋಸ್ಟ್ ಅಂತಂದ್ ಹೇಳಿ ಇದನ್ ಕೊಟ್ಟು, ಸ್ಟೋ ಅಂತಂದ್ ಹೇಳ್ಕೊಟ್ಟು ಇದನ್ ಕೊಟ್ಟು ಎಮ್ಮದ್ ವ್ಯಾಲ್ಯೂ ಕಂಡು ಹಿಡಿದ ಅಂತಂದ್ ಹೇಳಿದ ಅಂದ್ರೆ ಸೇಮ್ ಅದೇ ತರ ಮಾಡ್ಬೇಕು. ಟ್ರೈ ಮಾಡ್ರಿ ನೋಡೋಣ, ಬರ್ಕೊಂಡ್ ಟ್ರೈ ಮಾಡ್ರಿ. MOST ಅನ್ನ ಏನ್ ಅಂತ ಬರ್ದಪ್ಪ ಅಂತಂದ್ ಹೇಳಿದ್ರೆ 3 4 7 2 ಅಂತ ಬರ್ದಾನ. ನೆಕ್ಸ್ಟ್ STOW ಅನ್ನ ಏನಂತ ಬರ್ದಿದಾನ, 2 6 3 4 ಅಂತ ಹೇಳಿ ಬರ್ದಾನ. ಇವಾಗ ಈ ಸೈಡ್ ಕಾಮನ್ ಯಾವ್ದೈತೆ, ಈ ಸೈಡ್ ಕಾಮನ್ ಯಾವ್ದೈತೆ ಅಂತ ನೋಡ್ಕೊಳ್ರಿ. ಜಾಸ್ತಿ ಕಾಮನ್ ಇದ್ದು ಅಂತಂದ್ ಹೇಳಿದ್ರೆ ಬಿಟ್ಬಿಡ್ರಿ, ನಾವು ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ನೋಡ್ಕೊಡ್ರಿ. ಎಸ್, ವೆರಿ ಗುಡ್. ಟ್ರೈ ಮಾಡ್ರಿ ನೋಡೋಣ, ಕರೆಕ್ಟ್ ಐತಿಲ್ಲ ನೋಡ್ಕೊಳಕ್ ಬರೈತೆ ಆಮೇಲೆ. ಸೊ ಎಲ್ರು ಸಾಲ್ವ್ ಮಾಡ್ರಿ. ಓಕೆ ಡನ್. ಇಲ್ಲಿ ನೋಡ್ರಿ ನಾನು ಸಾಲ್ವ್ ಮಾಡ್ತೀನಿ ಇವಾಗ. ಇಲ್ಲಿ ನಾನು ನೋಡ್ತೀನಿ ಇವಾಗ ಫಸ್ಟ್ ದ್ರಲ್ಲಿ ಏನಂತಂದಿದ್ರೆ O ಅಂತಂದೈತಿ, ಇಲ್ಲಿ ಕೆಳಗಡೆ O ಅಂತ ಐತಾ. ಓಕೆ, O ಐತೆ, ಎರಡು ಕಡೆ ಕಾಮನ್ O ಆಯ್ತು. ಸೊ ಅದಾದ ನಂತರ ಕೆಳಗೆ ನೋಡ್ರಿ S ಅಂತಂದೈತಿ, ಇಲ್ಲೂ ಕೂಡ S ಅಂತಂದೈತಿ, S ಕೂಡ ಕಾಮನ್ ಆಯ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ T ಅಂತ ಐತಿ, ಇಲ್ಲೂ T ಅಂತಂದೈತಿ, T ಕೂಡ ಕಾಮನ್ ಆಗೈತೆ. ಸೊ ಇಲ್ಲಿ ನೋಡ್ರಿ ಇದಾದ ನಂತರ ಈ ಕಡೆ ನೋಡ್ರಿ, ಇಲ್ಲಿ 3 ಅಂತಂದೈತಿ, ಇಲ್ಲೂ 3 ಅಂತಂದೈತಿ, ಇಲ್ಲಿ 4 ಅಂತಂದೈತೆ, ಇಲ್ಲೂ 4 ಅಂತಂದೈತೆ, ಇಲ್ಲಿ 2 ಅಂತಂದೈತೆ, ಇಲ್ಲಿ 2 ಅಂತಂದೈತೆ. ನಮ್ಗೆ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಕಡೆ ಸೈಡ್ ಇಲ್ಲಿ ನೋಡ್ರಿ, ಈ ಕಡೆ ಸೈಡ್ 3 ಕಾಮನ್ ಇದಾವ, ಈ ಕಡೆ ಸೈಡ್ ಎಷ್ಟಿದಾವ 3 4 2 ಕಾಮನ್ ಇದಾವ. ನಮಗ್ ಗೊತ್ತಿಲ್ಲ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ, ಆನ್ಸರ್ ನೋಡಕ್ ಬರೈತೆ ಆಮೇಲೆ. ಓಗೆ 3 ಬರ್ಬೋದು, ಅಥವಾ ಓಗೆ 4 ಕೂಡ ಬರ್ಬೋದು ವ್ಯಾಲ್ಯೂ, ಅಥವಾ ಓಗೆ 2 ಕೂಡ ಬರ್ಬೋದು. ನಮ್ಗೆ ಗೊತ್ತಿಲ್ಲ ಅಲ್ಲ, ಪಾಸಿಬಿಲಿಟಿ ಜಾಸ್ತಿ ಆಗ್ತಾವ. ಸೇಮ್ ಅದೇ ತರ ಎಸ್ ಗೆ 3 ಕೂಡ ಬರ್ಬೋದು, ಅಥವಾ ಎಸ್ ಗೆ 4 ಕೂಡ ಬರ್ಬೋದು, ಎಸ್ ಗೆ 2 ಕೂಡ ಬರ್ಬೋದು. ಸೇಮ್ ಅದೇ ತರ T ಗೆ 3 ಬರ್ಬೋದು, 4 ಬರ್ಬೋದು, 2 ಬರ್ಬೋದು. ಕರೆಕ್ಟಾ? ಯಾಕಂತಂದ್ ಹೇಳಿದ್ರೆ ಇಲ್ಲಿ ಕಾಮನ್ 3 ಬಂದವು, ಇಲ್ಲೂ ಕಾಮನ್ 3 ಬಂದವು. ಸೊ ಅದಕ್ಕೋಸ್ಕರ ಅದ್ರ ವ್ಯಾಲ್ಯೂ ನಮಗ್ ಗೊತ್ತಿಲ್ಲ, ಅದ್ರಲ್ಲಿ ಯಾವ್ದಾದ್ರು ಒಂದ್ ಬರ್ಬೋದು ಅಂತಂದ್ ಹೇಳಿ ನಾವು ಊಹೆ ಮಾಡ್ಕೊಂತೀವಿ. ಕ್ಲಿಯರ್ ಎಲ್ರಿಗೂ? ಇದು ಅರ್ಥ ಆಯ್ತಾ ಈ ಟಾಪಿಕ್? ಅದಾದ ನಂತರ ಇವಾಗ ನಮಗ್ ಏನ್ ಬೇಕು, ಸರಿ ಇಲ್ಲಿ M ಅಂತಂದ್ ಉಳ್ದೈತಿ ನೋಡ್ರಿ, ಇಲ್ಲಿ ಏನ್ ಉಳ್ದೈತಿ, M ಉಳ್ದೈತಿ. ಇಲ್ಲಿ ಏನ್ ಉಳ್ದೈತಿ, ಒಂದ ಉಳ್ದೈತಿ. ಅಂದ್ರೆ M ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 7 ಆಯ್ತು. ಕ್ಲಿಯರ್? M ವ್ಯಾಲ್ಯೂ 7 ಆಯ್ತು. ಅದೇ ತರ W ವ್ಯಾಲ್ಯೂ ಎಷ್ಟಾಗತ್ತೆ, ಇಲ್ಲಿ W ಒಂದ ಉಳ್ದೈತಿ, ಇಲ್ಲಿ 6 ಉಳ್ದೈತಿ. W ವ್ಯಾಲ್ಯೂ ಎಷ್ಟಾಯ್ತು, 6 ಆಯ್ತು. ಬಟ್ ಅದ್ರ OST ವ್ಯಾಲ್ಯೂ ನಮಗ್ ಪರ್ಟಿಕ್ಯುಲರ್ ಆಗಿ ಹೇಳಕ್ ಬರಂಗಿಲ್ಲ, ಯಾಕಂತಂದ್ ಹೇಳಿದ್ರೆ ಪಾಸಿಬಿಲಿಟೀಸ್ ಯಾವ್ದಾದ್ರು ಬರ್ಬೋದು ಅಲ್ಲಿ. ಇನ್ ನೆಕ್ಸ್ಟ್ ಇನ್ನೊಂದ್ ಸೆಂಟೆನ್ಸ್ ಕೊಟ್ಟಿದ್ರೆ ಅವಾಗ ನಾವು ಹೇಳ್ಬೋದಿತ್ತು, ಸೊ ಇವ್ದ್ರ ವ್ಯಾಲ್ಯೂ ಇವುಗಳು ಆಗ್ತಾವ ಅಂತಂದ್ ಹೇಳಿ. ಎಲ್ರಿಗೂ ಅರ್ಥ ಆಯ್ತಲ್ಲ? ಎಸ್, ಡನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ನೋಡ್ರಿ TRIM ಅನ್ನ ಏನಂತ ಬರ್ತಾರ ಅಂತಂದ್ ಹೇಳಿದ್ರ
6794 ಅಂತಂದ್ ಹೇಳಿ ಬರ್ತಾರ. ನೆಕ್ಸ್ಟ್ MINT ಅನ್ನ ಏನಂತ ಬರ್ತಾರ ಅಂದ್ರ 3679 ಅಂತ ಬರ್ತಾರ. ಹಂಗಾದ್ರ ಆರ್ ವ್ಯಾಲ್ಯೂ ಎಷ್ಟು ಅಂತಂದ್ ಕೇಳಿದಾರ. ಟ್ರೈ ಮಾಡ್ರ ನೋಡೋಣ. ಈಸಿ ಐತ್ ಕಾನ್ಸೆಪ್ಟ್. ಜಸ್ಟ್ ಏನಂತಂದ್ ಹೇಳಿದ್ರೆ ಕಾಮನ್ ತೆಗೋದು. ಕಾಮನ್ ತೆಗೆದ್ಬಿಟ್ಟು ಏನಂತಂದ್ ಹೇಳಿದ್ರೆ ವ್ಯಾಲ್ಯೂ ಯಾವ್ದು ಅಸೈನ್ ಆಗತ್ತಂತಂದ್ ಚೆಕ್ ಮಾಡು. ಪ್ರತಿಯೊಬ್ರು ಟ್ರೈ ಮಾಡಿ. ಎಲ್ಲಿ ಮಿಸ್ಟೇಕ್ ಆಗತ್ತ ಅದನ್ನ ನೀವು ಅರ್ಥ ಮಾಡ್ಕೋಕ್. ಓಕೆ, ನಾನು ಇಲ್ಲಿ ಮಿಸ್ಟೇಕ್ ಮಾಡ್ಕೊಂಡೇನೆ, ನೆಕ್ಸ್ಟ್ ಮಾಡಬಾರ್ದು, ಸೊ ಇದೇ ತರ ಮಾಡ್ಬೇಕು ಅಂತಂದೇಳಿ. ಎಸ್, ನಾನು ಟ್ರೈ ಮಾಡ್ತೀನಿ ನೋಡ್ರಿ. ಈ ತರ ಕ್ವಶನ್ ನೋಡಿದಾಗ ಇಲ್ಲಿ ಯಾವ್ದಾದ್ರು ಕಾಮನ್ ಇದಾವ ಅಂತ ಟ್ರೈ ಮಾಡ್ತೀನಿ. ಇಲ್ಲಿ ಟಿ ಐತಿ, ಇಲ್ಲಿ ಕೂಡ ಕೆಳಗಡೆ ಟಿ ಐತೆ ಕಾಮನ್. ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೆ ಯಾವ್ದೈತಿ, ಇಲ್ಲಿ ಐ ಅಂತ ಕಾಮನ್ ಐತಿ, ಇಲ್ಲೂ ಐ ಅಂತ ಕಾಮನ್ ಐತೆ. ಸೊ ಅದಾದ ನಂತರ ಇಲ್ಲಿ ಎಂ ಕಾಮನ್ ಐತಿ, ಇಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿ ಎಂ ಕಾಮನ್ ಐತೆ. ಇಲ್ಲಿ ನೋಡೋದು, ಇಲ್ಲಿ 6 ಕಾಮನ್ ಐತಿ, ಇಲ್ಲಿ 6, 7 7, 9 9 ಕಾಮನ್ ಐತೆ. ಅಂದ್ರ TIM ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ವ್ಯಾಲ್ಯೂಸ್ ಯಾವ್ಯಾವ ಬರ್ಬೋದು, 6 7 9 ಬರ್ಬೋದು. ಯಾವ ಬರ್ತಾವ ಅಂತ ನಮ್ಗೆ ಗೊತ್ತಿಲ್ಲ. ಇನ್ನು ಉಳಿದಿರೋದು ಯಾವ್ಯಾವು? ಸೊ ಉಳಿದಿರೋದೇನಪ್ಪಾ ಅಂತಂದ್ ಹೇಳಿ ಇಲ್ಲಿ 6 ಉಳ್ದೈತಿ, ಇಲ್ಲಿ 4 ಉಳ್ದೈತಿ. ಅಂದ್ರೆ ಆರ್ ವ್ಯಾಲ್ಯೂ ಎಷ್ಟಾಯ್ತು? 4 ಆಯ್ತು. ಎನ್ ವ್ಯಾಲ್ಯೂ ಎಷ್ಟಾಗತ್ತೆ? ಇಲ್ಲಿ ಎನ್ ಇಲ್ಲಿ ಒಂದ ಉಳ್ದೈತಿ, ಇಲ್ಲೂ ಕೂಡ 3 ಒಂದ ಉಳ್ದೈತೆ. ಎನ್ ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 3 ಆಗತ್ತ. ಎಲ್ರಿಗೂ ಅರ್ಥ ಆಯ್ತಾ ಇದು? ಸೊ ಯಾರೋ ಒಬ್ಬರು ಏನಂತಂದ್ ಹೇಳಿದ್ರೆ 7 ಅಂತಂದ್ ಹಾಕಿದ್ರು. ನೋಡಪ್ಪ ಎಲ್ಲಿ ರಾಂಗ್ ಮಾಡಿದಿ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ರಿ. ಇದನ್ನ ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ, ಆಲ್, ಸ್ವಲ್ಪ ಕ್ವಶನ್ ಏನಂತಂದ್ ಹೇಳಿದ್ರೆ ಕ್ಲಿಯರ್ ಕಾಣಿಸಂಗಿಲ್ಲ, ನಾನು ಬರೀತೀನಿ. ಆಲ್ ಕಿಂಗ್ಸ್ ಆರ್ ಬ್ಯೂಟಿಫುಲ್ ಅಂತಂದ್ ಐತೆ. ಆಲ್ ಕಿಂಗ್ಸ್ ಆರ್ ಬ್ಯೂಟಿಫುಲ್. ಇದನ್ನ ಕೋಡ್ ಹೆಂಗ್ ಮಾಡಿದಾರ ಅಂದ್ರೆ 42 63 MOLUE ಅಂತಂದ್ ಹೇಳಿ ಮಾಡಿದಾರ. ನೆಕ್ಸ್ಟ್ ಆಲ್ ಕ್ವೀನ್ಸ್ ಆರ್ ಬ್ಯೂಟಿಫುಲ್ ಅಂತಂದ್ ಐತೆ. ಬ್ಯೂಟಿಫುಲ್. ಸೊ ಇದನ್ ಕೋಡ್ ಹೆಂಗ್ ಮಾಡಿದಾರಪ್ಪ ಅಂತಂದ್ ಹೇಳಿದ್ರೆ MOLUE 63 36 ಅಂತಂದ್ ಹೇಳಿ ಮಾಡಿದಾರೆ. ಹಂಗಾದ್ರ ಕಿಂಗ್ಸ್ ಕೋಡ್ ಏನ್ ಬರುತ್ತಾ ಅಂತ ಕ್ವಶನ್ ಕೇಳಿದಾರೆ. ಕಿಂಗ್ಸ್ ಟ್ರೈ ಮಾಡ್ರ ನೋಡೋಣ. ಕಿಂಗ್ಸ್ ಕೇಳಿದಾರೆ. ಕಿಂಗ್ಸ್ KINGS. ನೋಡ್ರಿ ಇಲ್ಲಿ. ಸೊ ಇಲ್ಲೂ ಕೂಡ ಆಲ್ ಅಂತಂದೈತೆ, ಇಲ್ಲೂ ಕೂಡ ಆಲ್ ಕಾಮನ್ ಐತೆ. ಅದಾದ ನಂತರ ಆರ್ ಕಾಮನ್ ಐತೆ, ಆರ್ ಕಾಮನ್ ಐತೆ. ಬ್ಯೂಟಿಫುಲ್ ಕಾಮನ್ ಐತೆ, ಬ್ಯೂಟಿಫುಲ್ ಕಾಮನ್ ಐತೆ. ಸೇಮ್ ಅದೇ ತರ ಈ ಕಡೆ ಚೆಕ್ ಮಾಡೋದು. ಎರಡರಲ್ಲಿ ಯಾವ್ಯಾವ ಕಾಮನ್ ಇದಾವು? 42 ಐತಾ, ಇಲ್ಲಿ ಕೆಳಗಡೆ ಇಲ್ಲ. 63 ಐತೆ, ಇಲ್ಲಿ ಕೆಳಗಡೆ 63 ಐತೆ. MO ಅಂತಂದೈತೆ, MO ಅಂತಂದೈತೆ. LUE. ಸೊ ಹಂಗಾದ್ರೆ ಇಲ್ಲಿ ಏನ್ ಉಳಿತು? ಆಲ್ಗೆ, ಆರ್ಗೆ, ಬ್ಯೂಟಿಫುಲ್ಗೆ ಕೋಡ್ಗಳು ಏನೇನ್ ಬರ್ಬೋದು? 63 MOLUE ಅಂತಂದ್ ಬರ್ಬೋದು. ಯಾವ್ಯಾವ ಬರ್ತಾವ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಆದ್ರೆ ಇಲ್ಲಿ ಕಿಂಗ್ಸ್ ಅಂತಂದ್ ಅಷ್ಟ ಉಳ್ದೈತೆ. ಇಲ್ಲಿ ಎಷ್ಟು ಉಳ್ದೈತಿ? 42 ಉಳ್ದೈತೆ. ಹಂಗಾದ್ರೆ ಕಿಂಗ್ಸ್ಗೆ ವ್ಯಾಲ್ಯೂ ಎಷ್ಟಾಯ್ತು? 42 ಆಯ್ತು. ಸೇಮ್ ಅದೇ ತರ ಕ್ವೀನ್ಸ್ಗೆ ಎಷ್ಟಾಗತ್ತ ವ್ಯಾಲ್ಯೂ? ಇಲ್ಲಿ ಕ್ವೀನ್ಸ್ ಒಂದ ಉಳ್ದೈತಿ, ಇಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ 36 ಒಂದ ಉಳ್ದೈತೆ. ಸೊ ಕ್ವೀನ್ಸ್ ವ್ಯಾಲ್ಯೂ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ 36 ಆಗತ್ತೆ. ಕ್ಲಿಯರ್? ಎಲ್ರಿಗೂ ಅರ್ಥ ಆಯ್ತಾ ಇದು? ಎಲ್ರಿಗೂ ಅರ್ಥ ಆಯ್ತಲ್ಲ? ಯಾರಿಗಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳ್ರಿ, ನೆಕ್ಸ್ಟ್ ಅದ್ರಲ್ಲಿ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೇನೆ. ಸೊ ಫಸ್ಟ್ ಟೈಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ, ಏನ್ ಮಾಡಕತ್ತೇವೆ ಅಂತಂದ್ರೆ. ಒಂದ್ಸರಿ ಇನ್ನೊಂದ್ಸರಿ ನೋಡ್ರಿ ಅಂತಂದ್ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗತ್ತೆ. ಫಸ್ಟ್ ಒಂದೇ ಟೈಮ್ ನೋಡಿದ ತಕ್ಷಣ ಅಥವಾ ಒಂದೇ ಸರಿ ಕೇಳಿದ ತಕ್ಷಣ ಅರ್ಥ ಮಾಡ್ಕೊಳಕ್ ನಾವು ಅಷ್ಟೊಂದೇನ್ ಇದು ಅಲ್ಲ. ಹಾ, ಒಂದ್ಸರಿ ಇನ್ನೊಂದ್ಸರಿ ನೋಡೋದ್ ರಿಟರ್ನ್, ಅವಾಗೇನಂತಂದ್ ಹೇಳಿದ್ರೆ ಇದಕ್ಕಿಂತ ಚಂದ ಅರ್ಥ ಆಗತ್ತೆ. ಬಟ್ ಆದ್ರ ನಾನ್ ಒಂದ್ಸರಿ ಹೇಳಿದ್ನಂತಂದ್ ಹೇಳಿದ್ರೆ ಆ ಟಾಪಿಕ್ ನ ಬೇರೆಯವ್ರ ಹತ್ರ ನೋಡಕ್ ಹೋಗ್ಬೇಡ್ರಿ ಅಷ್ಟೇ. ಅವ್ರು ಹೇಳೋದಕ್ಕೂ ನಾನ್ ಹೇಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಆಮೇಲೆ ಬೇರೆಯವ್ರ ಸಜೆಷನ್ ಕೇಳಕ್ ಹೋಗ್ಬೇಡ್ರಿ. ನಿಮ್ ದೋಸ್ತಗಳು ಅವ್ರ ಇವ್ರು ಹೇಳ್ತಾರೆ, ಏಯ್ ಅದಕ್ಕಿಂತ ಈಸಿ ಐತಿಲ್ ನೋಡ್ಬಾ, ಪರವಾಗಿಲ್ಲ, ನಾನ್ ಟಫ್ ಆಗಿರೋದ ಮಾಡ್ತೇನೆ ಅಂತಂದ್ ಹೇಳ್ರಿ.
ಯಾಕಂದ್ರೆ ಎಕ್ಸಾಮ್ ಟೈಮ್ದಾಗ ನೆನಪು ಬರೋದು ನಾನು ಹೇಳಿದ್ದು, ಅವ್ರು ಹೇಳಿದ್ದೆಲ್ಲ ಬರಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಹೇಳ್ತೀನಿ ಬೆಸ್ಟ್ ಎಕ್ಸಾಂಪಲ್, ವರ್ಕ್ ಅನ್ನೋದೈತೆ. ಸೊ ವರ್ಕ್ ಅನ್ನೋದು ಮಾಡೋಕೇನಪ್ಪಾ ಅಂತಂದ್ ಹೇಳಿದ್ರೆ, ನೀವು ರೂಲ್ಸ್ ಪ್ರಕಾರ ಹೋದ್ರಿ ಅಂತಂದ್ ಹೇಳಿದ್ರೆ 42 ರೂಲ್ಸ್ ಬರ್ತಾವ. ವರ್ಕ್ ಅಲ್ಲಿ 42 ಟೈಪ್ಸ್ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳು ಬರ್ತಾವ, 42 ರೂಲ್ಸ್ ಗಳು ಬರ್ತಾವ. ಬಟ್ ಆದ್ರೆ ಇದನ್ನೆಲ್ಲಾ ಬಿಟ್ಬಿಟ್ಟು 42 ರೂಲ್ಸ್ ಗಳಿಗೆ ನಾನು ಒಂದೇ ರೂಲ್ ಹೇಳಿದ್ದು, ಆರಾಮಾಗಿ ಮಾಡ್ಬೋದು. ಇದನ್ನೆಲ್ಲ ನೀವು ನೆನ್ಪಿಟ್ಕೊಂಡಿದ್ರಿ ಅಂತಂದ್ ಹೇಳಿದ್ರೆ ನೀವು IAS KS ಬರಿಬಹುದು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ, ಇದನ್ನ ನಿಮ್ಗೆ ಬರುತ್ತೆ ಇದು ಆರಾಮಾಗಿ. CHAP ಅನ್ನ ಏನಂತ ಕೋಡ್ ಮಾಡಿದಾರ? 9756 ಅಂತ ಕೋಡ್ ಮಾಡಿದಾರ. PACE ಅನ್ನ ಏನಂತ ಕೋಡ್ ಮಾಡಿದಾರ? 5963 ಅಂತ ಕೋಡ್ ಮಾಡಿದಾರ. ಹಂಗಾದ್ರೆ H ವ್ಯಾಲ್ಯೂ ಎಷ್ಟು? H ವ್ಯಾಲ್ಯೂ ಎಷ್ಟು? ಎಸ್, ವೆರಿ ಗುಡ್. ಇಲ್ಲಿ ನೋಡ್ರಿ, ಇಲ್ಲೂ ಕೂಡ ಸಿ ಐತಿ, ಇಲ್ಲೂ ಕೂಡ ಸಿ ಅಂತ ಕಾಮನ್ ಐತೆ. ಸೊ ಎರಡೂನು ಕನ್ಸಿಡರ್ ಮಾಡಿದಾಗ ಇಲ್ಲಿ ಎ ಕಾಮನ್ ಐತಿ, ಇಲ್ಲಿ ಕೂಡ ಎ ಕಾಮನ್ ಐತೆ, ಇಲ್ಲಿ ಪಿ ಕಾಮನ್ ಐತಿ, ಇಲ್ಲಿ ಪಿ ಕಾಮನ್ ಐತಿ. ಅಂದ್ರೆ CAP ಇದರಲ್ಲಿ ಕಾಮನ್ ಆದ್ವು. ಅದಾದ ನಂತರ ಈಚೆ ಕಡೆ ಚೆಕ್ ಮಾಡ್ಬೇಕು. ಈ ಕಡೆ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 6 ಕಾಮನ್ ಐತಿ, ಇಲ್ಲೂ 6 ಕಾಮನ್ ಐತೆ, 5 ಕಾಮನ್ ಐತಿ, 5 ಕಾಮನ್ ಐತಿ, 9 ಕಾಮನ್ ಐತೆ, 9 ಕಾಮನ್ ಐತೆ. ಅಂದ್ರೆ ಇಲ್ಲಿ ಯಾವ್ಯಾವ ಕಾಮನ್ ಇದಾವ? 9, 5, 6 ಕಾಮನ್ ಇದಾವ. ಅಂದ್ರೆ CAP ಕೋಡ್ ಏನ್ ಬಂದ್ವಪ್ಪ ಅಂತಂದ್ ಹೇಳಿದ್ರೆ 9, 5, 6 ಬಂದ್ವು. ಬಟ್ ಆದ್ರೆ ಸಿಗೆ ಯಾವ್ದು ಬರುತ್ತೆ, ಎಗೆ ಯಾವ್ದು ಬರುತ್ತೆ, ಪಿ ಯಾವ್ದು ಬರುತ್ತೆ ಗೊತ್ತಿಲ್ಲ. ಬಟ್ ಬಂದ್ರು ಕೂಡ ಈ ಮೂರಲ್ಲೇ ಇದ್ರದ್ ಕೋಡ್ ಇರುತ್ತೆ. ಸಿಗೆ, ಎಗೆ, ಪಿಗೆ ಏನೇ ಬರ್ಲಿ ಕೋಡ್ ಅದು ಬಂದ್ರು ಕೂಡ ಇದ್ರಲ್ಲಿ ಇರುತ್ತೆ. ಇನ್ನು ಉಳಿದಿರೋದು ಯಾವ್ದು ಇದ್ರಲ್ಲಿ? ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ H ಉಳ್ದೈತಿ, ಇದ್ರಲ್ಲಿ 7 ಉಳ್ದೈತಿ. ಹಂಗಾದ್ರೆ H ಕೋಡ್ ಯಾವ್ದಾಯ್ತು? 7 ಆಯ್ತು. ಇದ್ರಲ್ಲಿ ಯಾವ್ದು ಉಳ್ದೈತಿ? E ಉಳ್ದೈತಿ. ಇದ್ರಲ್ಲಿ ಯಾವ್ದು ಉಳ್ದೈತಿ? 3 ಉಳ್ದೈತಿ. ಅಂದ್ರೆ ಈಗ ಎಷ್ಟು ಕೋಡ್ ಆಯ್ತು? 3 ಅಂತಂದ್ ಆಯ್ತು. ಎಲ್ರಿಗೂ ಅರ್ಥ ಆಯ್ತಾ ಇದು? ಎಸ್. ನೆಕ್ಸ್ಟ್ ನೋಡ್ರಿ, ನಾನು ಬರುತ್ತೆ ನೋಡ್ರಿ, ಟ್ರೈ ಮಾಡ್ರಿ ಎಲ್ಲರೂ. ಕ್ಯಾನ್ ಯು ಸ್ಪೀಕ್ ಅಂತಂದ್ ಐತೆ. ಇದನ್ ಕೋಡ್ ಏನಂತ ಮಾಡಿದಾರಪ್ಪ ಅಂತಂದ್ ಹೇಳಿದ್ರ PRLTSQ ಅಂತಂದ್ ಹೇಳಿ ಮಾಡಿದಾರ. ಅದೇ ತರ ಯು ವರ್ಕ್ ಹಾರ್ಡ್ ಅಂತಂದ್ ಐತೆ. ಯು ವರ್ಕ್ ಹಾರ್ಡ್ ಅಂತಂದ್ ಐತೆ. ಸೊ ಇದನ್ ಕೋಡ್ ಏನ್ ಮಾಡಿದಾರಪ್ಪ ಅಂತಂದ್ ಹೇಳಿದ್ರ SQWPMQ ಅಂತಂದ್ ಐತೆ. ಹಂಗಾದ್ರ ಯುದೇನಪ್ಪಾ ಅಂತಂದ್ ಹೇಳಿದ್ರೆ YOU, ಯುದೇನಪ್ಪಾ ಅಂತಂದ್ ಹೇಳಿದ್ರೆ ಕೋಡ್ ಏನು ಅಂತ ಕ್ವಶನ್ ಕೇಳಿದಾರ. ಓಕೆ, ಗುಡ್. ಎಲ್ರು ಟ್ರೈ ಮಾಡ್ರಿ, ಎಲ್ರು ಮಾಡ್ತಿರಲ್ಲ. ವೆರಿ ಗುಡ್. ನಿನ್ನೆ ಯಾರು ಜಾಯ್ನ್ ಆಗಿದ್ರು? ದರ್ಶನ್. ಅರ್ಥ ಆಗ್ತಿದೆಯಪ್ಪ? ಸೊ ಓಲ್ಡ್ ಕ್ಲಾಸಸ್ ಗಳನ್ನ ಎಲ್ರು ನೋಡ್ರಿ. ಯಾರ್ಯಾರು ಇವಾಗ ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದೀರಿ, ಓಲ್ಡ್ ಕ್ಲಾಸಸ್ ಎಲ್ಲ ರೆಕಾರ್ಡ್ ಇರ್ತಾವ, ಟೆಲಿಗ್ರಾಮ್ದಾಗ ಇರ್ತಾವ. ಸೊ ಅಲ್ಲಿ ಹೋಗ್ಬಿಟ್ಟು ಏನಂತಂದ್ ಹೇಳಿದ್ರೆ ಅವನ್ನೆಲ್ಲ ಕವರ್ ಮಾಡ್ಕೋಬೇಕು ನೀವು ಮೊದ್ಲು. ನೋಡ್ರಿ, ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಏನೇನ್ ಕಾಮನ್ ಇದಾವು? ಸರ್ ಇಲ್ಲಿ ಯು ಅಂತಂದ್ ಐತ್ರಿ, ಇಲ್ಲೂ ಯು ಅಂತ ಕಾಮನ್ ಐತೆ. ಆಮೇಲೆ ನೆಕ್ಸ್ಟ್ ಬೇರೆ ಏನಾದ್ರು ಕಾಮನ್ ಐತಾ? ಇಲ್ಲ. ಕ್ಯಾನು, ಸ್ಪೀಕು, ವರ್ಕು, ಹಾರ್ಡ್ ಎಲ್ಲ ಡಿಫ್ರೆಂಟ್ ಇದಾವ. ಅದಾದ ನಂತರ ಇಲ್ಲಿ ನೋಡ್ರಿ, ಈ ಕಡೆ ಏನಪ್ಪಾ? ಯು ಕಾಮನ್ ಆಯ್ತು, ಒಂದೇ ಕಾಮನ್ ಐತೆ. ಈ ಕಡೆ PRLT ಯಾವ್ದು ಇಲ್ಲ, SQ ಅಂತಂದ್ ಐತೆ. ಹಂಗಾದ್ರೆ ಡೈರೆಕ್ಟ್ ಆಗಿ ಗೊತ್ತಾಯ್ತು 100% ಇಲ್ಲೂ ಒಂದೈತಿ, ಇಲ್ಲೂ ಒಂದ ಕಾಮನ್ ಐತಿ. ಹಂಗಾದ್ರ ಯು ಕೋಡ್ ಏನಾಯ್ತಪ್ಪ, ಯುದ್ ಸಂಕೇತ ಏನಾಯ್ತಪ್ಪ ಅಂತಂದ್ ಹೇಳಿದ್ರೆ ಏನಾಯ್ತು? SQ ಅಂತಂದಾಯ್ತು. ಈಸಿಯಾಗಿ, ವೆರಿ ಕ್ಲಿಯರ್ ಆನ್ಸರ್. ಇವೆಲ್ಲ ನಿಮ್ಗೆ ಕೇಳಿರೋ ಕ್ವಶನ್ಸ್ ಗಳನ್ನ SSC ಎಕ್ಸಾಮ್ಸ್ ಗಳಲ್ಲಿ. ನೆಕ್ಸ್ಟ್ ನೋಡ್ರಿ, ವಾಂಟೆಡ್ ಅಂತಂದೈತೆ. ವಾಂಟೆಡ್ ಅನ್ನ ಏನಂತ ಕೋಡ್ ಮಾಡಿದಾರ? 2, 4, 1, 5, 7, 3 ಅಂತಂದ್ ಹೇಳಿ ಮಾಡಿದಾರ. ಸೇಮ್ ಅದೇ ತರ WARNED, ವಾರ್ನಡ್ ಅಂತಂದೈತೆ. ಇದನ್ನ ಏನಂತ ಕೋಡ್ ಮಾಡಿದಾರ? 4, 1, 5, 2, 7, 8 ಮಾಡಿದಾರ. ಹಂಗಾದ್ರ R ವ್ಯಾಲ್ಯೂ ಎಷ್ಟು ಅಂತಂದ್ ಕೇಳಿದಾರ. ಟ್ರೈ ಮಾಡ್ರಿ ಇದನ್ನ. ಇದ್ರಲ್ಲಿ ಏನ್ ಕಾಮನ್ ಇದಾವ, ಇದ್ರಲ್ಲಿ ಏನ್ ಕಾಮನ್ ಇದಾವ?
ಅಲ್ಲಿ 3 ಅಂತ ಇಲ್ವೇ ಇಲ್ವೋ ಆಪ್ಷನ್? ನೋಡ್ರಿ ಇನ್ನೊಂದ್ಸರಿ ಟ್ರೈ ಮಾಡ್ರಿ, ಅಲ್ಲಿ 3 ಅಂತ ಇಲ್ಲೇ ಇಲ್ಲ. ಎಸ್ ನೋಡ್ರಿ, ಇಲ್ಲಿ ಡಬ್ಲ್ಯೂ ಅಂತಂದೈತಿ, ಇಲ್ಲೂ ಡಬ್ಲ್ಯೂ ಅಂತಂದೈತಿ ಕಾಮನ್. ಆಮೇಲೆ ಇಲ್ಲಿ ಎ ಐತಿ, ಇಲ್ಲೂ ಎ ಐತಿ, ಎ ಕಾಮನ್ ಐತೆ. ಅದಾದ ನಂತರ ನೆಕ್ಸ್ಟ್ ನೋಡೋಣ, ಇಲ್ಲಿ ಎನ್ ಅಂತಂದೈತಿ, ಇಲ್ಲೂ ಎನ್ ಅಂತಂದೈತೆ. ಮತ್ತೆ ಟಿ ಐತೇನ ಇಲ್ಲಿ ಇಲ್ಲಿ ಕೆಳಗಡೆ ಇ ಇ ಐತಿ, ಆಮೇಲೆ ಡಿ ಡಿ ಐತಿ. ಇ ಮತ್ತು ಡಿ ಕಾಮನ್ ಇದಾವ, ಇಷ್ಟು ಕಾಮನ್ ಇದಾವ. ಈ ಕಡೆ ನೋಡ್ರಿ 2 ಕಾಮನ್ ಐತಿ, ಆಮೇಲೆ 4 ಕಾಮನ್ ಐತ, ಆಮೇಲೆ 1 ಕಾಮನ್ ಐತ, ಮತ್ತೆ ಯಾವ್ದು 7 ಕಾಮನ್ ಐತ. ಅದಾದ ನಂತರ ನೆಕ್ಸ್ಟ್ 5 ಕೂಡ ಕಾಮನ್ ಐತೆ. ಕರೆಕ್ಟ್ ಅಲ್ಲ? 2 4 1 5 7 ಎಲ್ಲ ಕಾಮನ್ ಇದಾವ. ಇದಕ್ ಕೋಡ್ಗಳು ಏನೇನ್ ಬಂದ್ವು? ಇಷ್ಟು ಬಂದ್ವು. ಇನ್ನು ಉಳಿದಿರೋದು ಯಾವ್ದು ಮೇಲ್ಗಡೆ? ಇಲ್ಲಿ ಮೇಲ್ಗಡೆ ಟಿ ಉಳ್ದೈತೆ 1, ಇಲ್ಲಿ ಎಷ್ಟು ಉಳ್ದೈತಿ? 3 ಉಳ್ದೈತೆ. ಟಿ ವ್ಯಾಲ್ಯೂ ಎಷ್ಟಪ್ಪ ಅಂತಂದ ಹೇಳಿದ್ರೆ 3 ಆಯ್ತು. ಇಲ್ಲಿ ಕೆಳಗಡೆ ನೋಡ್ರಿ 6 ಉಳ್ದೈತೆ. ಇಲ್ಲಿಗೆ ಎಷ್ಟು ಉಳ್ದೈತಿ? 8 ಉಳ್ದೈತಿ. ಆರ್ ವ್ಯಾಲ್ಯೂ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ 8 ಆಗತ್ತ. ಕ್ಲಿಯರ್ ಎಲ್ರಿಗೂ? ನಮ್ಗೆ ಏನ್ ಕೇಳಿದಾರ? ಆರ್ ವ್ಯಾಲ್ಯೂ ಕೇಳಿದಾರ. ಸೊ ಆರ್ ವ್ಯಾಲ್ಯೂ 8 ಅಂತಂದ ಆಯ್ತು. ನೆಕ್ಸ್ಟ್ ನೋಡ್ರಿ, ಚೆಕ್ ಮಾಡ್ರಿ ಬೇಗ ಬೇಗ. ಎನ್ ಎ ಟಿ ಯು ಆರ್ ಇ ಎನ್ ಏನಂತ ಕೋಡ್ ಮಾಡಿದಾರಪ್ಪ ಅಂತಂದ ಹೇಳಿದ್ರೆ 2 7 9 3 4 6 ಅಂತ ಕೋಡ್ ಮಾಡಿದಾರ. ನೆಕ್ಸ್ಟ್ ಎಲ್ ಇ ಎ ಆರ್ ಎನ್ ಟಿ ಅನ್ನ ಏನಂತ ಕೋಡ್ ಮಾಡಿದಾರ? 7 9 4 6 2 1 ಅಂತ ಕೋಡ್ ಮಾಡಿದಾರ. ಹಂಗಾದ್ರ ಎಲ್ಲದ ಕೋಡ್ ಎಷ್ಟು ಅಂತ ಕೇಳಿದಾರ. ವೆರಿ ಗುಡ್. ಎಸ್ ನೋಡ್ರಿ, ನಾನ್ ಮಾಡ್ತೀನಿ ಇವಾಗ. ಸೊ ಇಲ್ಲಿ ಏನೈತಿ? ಎನ್ ಅಂತಂದೈತಿ, ಇಲ್ಲೂ ಕೂಡ ಎನ್ ಅಂತಂದೈತೆ. ಕಾಮನ್ ಇರೋದ್ ನೋಡಕತ್ತೇನಿ. ಇಲ್ಲಿ ಎ ಐತಿ, ಇಲ್ಲೂ ಕೂಡ ಎ ಐತೆ. ಇಲ್ಲಿ ಟಿ ಅಂತಂದೈತಿ, ಇಲ್ಲೂ ಟಿ ಅಂತಂದೈತಿ. ಆಮೇಲೆ ಇಲ್ಲಿ ಯು ಈ ಕಡೆ ಇಲ್ಲ, ಕೆಳಗಡೆ ಆರ್ ಐತಿ, ಆರ್ ಐತಿ. ಆಮೇಲೆ ಇ ಐತಿ, ಇ ಐತಿ. ಸೇಮ್ ಅದೇ ತರ ಇಲ್ಲೂ ಕೂಡ ನೋಡ್ಕೋಬೇಕು. ಸರ್ 2 ಅಂತಂದೈತಿ, 2 ಅಂತಂದೈತಿ. 7 ಅಂತಂದೈತೆ, 7 ಅಂತಂದೈತೆ. 9 9, 4 4, 3 ಇಲ್ಲ. ಆಮೇಲೆ 6 ಕಾಮನ್ ಇದಾವ. ಹಂಗಾದ್ರೆ ಯಾವ ಕಾಮನ್ ಅದು? ಎನ್ ಎ ಟಿ ಯು ಎನ್ ಎ ಟಿ ಆರ್ ಇ ಕಾಮನ್ ಅದು. ಸೊ ಇದಕ್ ಕೋಡ್ ಏನ್ ಬರುತ್ತಾ? 2 7 9 4 6 ಅಂತಂದ ಹೇಳಿ ಯಾವ್ದಾದ್ರು ಒಂದೊಂದು ಬರ್ತಾವ ಅದ್ರಲ್ಲಿ. ನಮಗ್ ಗೊತ್ತಿಲ್ಲ ಪಾಸಿಬಿಲಿಟೀಸ್. ಆಮೇಲೆ ಏನ್ ಉಳ್ದೈತಿ ಇಲ್ಲಿ? ಸರ್ ಇಲ್ಲಿ ಯು ಉಳ್ದೈತಿ, ಆಮೇಲೆ ಇಲ್ಲಿ ಏನ್ ಉಳ್ದೈತಿ? 3 ಉಳ್ದೈತೆ. ಯುಗ್ ಕೋಡ್ ಎಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ 3 ಆಯ್ತು. ಸೇಮ್ ಅದೇ ತರ ಇಲ್ಲಿ ನೋಡ್ರಿ, ಎಲ್ಲ ಉಳ್ದೈತಿ, ಇಲ್ಲಿ ಏನ್ ಉಳ್ದೈತಿ? 1 ಉಳ್ದೈತಿ. ಎಲ್ಲ ಕೋಡ್ ಎಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ 1 ಅಂತಂದ ಹೇಳಾಯ್ತು. ಕ್ಲಿಯರ್? ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? 100% 2 ಮಾರ್ಕ್ಸ್ ಬಂದೇ ಬರುತ್ತೆ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಒನ್. ಸಿ ಎಲ್ ಐ ಪಿ ಅನ್ನ ಏನಂತ ಕೋಡ್ ಮಾಡಿದಾರಪ್ಪ ಅಂತಂದ್ರೆ 3 7 4 9 ಅಂತ ಇದು ಮಾಡಿದಾರೆ, ಕೋಡ್ ಮಾಡಿದಾರೆ. ಪಿ ಐ ಸಿ ಕೆ ಅನ್ನ ಏನಂತ ಕೋಡ್ ಮಾಡಿದಾರ? 4 6 7 3 ಅಂತ ಮಾಡಿದಾರ. ಹಂಗಾದ್ರೆ ಕೆ ವ್ಯಾಲ್ಯೂ ಎಷ್ಟು ಅಂತ ಕೇಳಿದಾರ. ನೋಡ್ರಪ್ಪ, ನನಗಿಂತ ಸ್ಪೀಡ್ ಮಾಡಕತ್ತೀರಿ ನೀವು. ಅವಮಾನ ಮಾಡಕತ್ತೀರಿ. ನಾನು ಇನ್ನು ಕ್ವಶನ್ ಹೇಳಿಲ್ಲ. ನಿಮ್ ಕ್ವಶನ್ ಹೇಳಕ್ಕಿಂತ ಮುಂಚೆ ಆನ್ಸರ್ ಹೇಳತ್ತೀರಿ ನೀವು. ಹಾ, ಎಸ್, ವೆರಿ ಗುಡ್. ಇಲ್ಲಿ ನೋಡ್ರಿ, ಸಿ ಕಾಮನ್ ಐತಿ, ಸಿ ಕಾಮನ್ ಐತೆ. ಇಲ್ಲೂ ಐ ಕಾಮನ್ ಐತಿ, ಐ ಕಾಮನ್ ಐತಿ. ಪಿ ಕಾಮನ್ ಐತೆ, ಪಿ ಕಾಮನ್ ಐತೆ. ಯಾವ ಕಾಮನ್ ಅದು? ಸಿ ಐ ಪಿ ಕಾಮನ್ ಅದು. ಅದಾದ ನಂತರ ಎಲ್ ಇಲ್ಲಿ ನೋಡೋಣ ಅದೇ ತರ. ಇಲ್ಲಿ 3 3 7 7 4 4 ಕಾಮನ್, 9 6 ಉಳಿದಿಲ್ಲ. 3 7 4 ಕಾಮನ್ ಅದು. ಸಿ ಐ ಪಿಗೆ ಯಾವ್ದಾದ್ರು ಒಂದೊಂದು ಬರ್ತಾವ ಇವು. ಇಲ್ಲಿ ಉಳಿದಿರೋದು ಯಾವ್ಯಾವು? ಇಲ್ಲಿ ಎಲ್ ಉಳ್ದೈತಿ, ಇಲ್ಲಿ 9 ಉಳ್ದೈತಿ. ಹಂಗಾದ್ರೆ ಎಲ್ದ ಕೋಡ್ ಏನತ್ತಪ್ಪ ಅಂತಂದ ಹೇಳಿದ್ರೆ 9 ಆಯ್ತು. ಸೇಮ್ ಅದೇ ತರ ಇಲ್ಲಿ ಕೆ ಉಳ್ದೈತಿ, ಇಲ್ಲಿ ಎಷ್ಟು ಉಳ್ದೈತಿ? 6 ಉಳ್ದೈತಿ. ಕೆ ವ್ಯಾಲ್ಯೂ ಎಷ್ಟಾಗತ್ತೆ? 6 ಅಂತಂದ ಹೇಳಿ ಆಗತ್ತ. ಕ್ಲಿಯರ್ ಎಲ್ರಿಗೂ? ಎಸ್. ಇವಾಗ ನೋಡ್ರು, ನನ್ಗೆ ಕೋಡ್ ಬೇಕು. ಸೊ ಆರಾಮಾಗಿ ನೋಡ್ರಿ, ಕಾರ್ಟ್ ಲೈಟ್ ಅಂತಂದೈತೆ, ಅದನ್ನ ಏನ್ ಕೋಡ್ ಮಾಡಿದಾರ? ಸ್ಟ್ರಾ ಹ್ಯಾಂಡಲ್ ಅಂತ ಮಾಡಿದಾರ. ಪ್ಲಗ್ ಲೈಟ್ ಅಂತಂದೈತೆ, ಇದನ್ನ ಏನ್ ಮಾಡಿದಾರ? ಟೋಸ್ ಹ್ಯಾಂಡಲ್ ಅಂತಂದ್ ಮಾಡಿದಾರ. ಆಮೇಲೆ ಕಾರ್ಟ್ ಪ್ಲಗ್ ಅಂತಂದೈತೆ, ಇದನ್ನ ಟೋಸ್ ಸ್ಟ್ರಾ ಅಂತ ಮಾಡಿದಾರ. ಹಂಗಾದ್ರ ಕಾರ್ಟ್ ಏನಪ್ಪಾ ಅಂತ ಕೇಳಿದಾರ.
ಈಗ ನೋಡ್ರಿ ನಾ ಇಂಗ್ಲಿಷ್ನಾಗ ಬಿಡಿಸಿದ್ನಿ. ನೆಕ್ಸ್ಟ್ ಏನಿರ್ತಾವು? ಕನ್ನಡದಾಗೂ ಇರ್ತಾವ. ಕನ್ನಡದಾಗ ವರ್ಡ್ಸ್ ಗಳು ಇರ್ತಾವ. ಕನ್ನಡದಾಗೂ ಸೇಮ್ ಹಂಗೆ ಇದೇ ತರಾನ. ಕಾರ್ಟ್ ಲೈಟ್ ಅಂತಂದೈತೆ. ಇದನ್ನ ಏನಂತ ಬರ್ದಿದಾರ? ಸ್ಟ್ರಾ ಹ್ಯಾಂಡಲ್ ಅಂತ ಬರ್ದಾರ. ಸೇಮ್ ಅದೇ ತರ ಈಸ್ ಕೋಡೆಡ್ ಅಂತಂದೈತೆ ನೋಡ್ರಿ, ಅದನ್ನ ಇಲ್ಲಿ ಬರ್ಕೋಬೇಕು. ಪ್ಲಗ್ ಲೈಟ್ ಅಂತಂದೈತೆ, ಅದನ್ನ ಏನಂತ ಕೋಡ್ ಮಾಡಿದಾರ? ಟೋಸ್ ಹ್ಯಾಂಡಲ್ ಅಂತಂದೈತೆ. ಟೋಸ್ ಹ್ಯಾಂಡಲ್ ಅಂತಂದೈತೆ. ಅದೇ ತರ ನೆಕ್ಸ್ಟ್ ಕಾರ್ಟ್ ಪ್ಲಗ್ ಅನ್ನ, CART ಕಾರ್ಟ್ ಪ್ಲಗ್ ಅನ್ನ ಏನಂತ ಮಾಡಿದಾರ? ಟೋಸ್ ಸ್ಟ್ರಾ ಅಂತಂದೈತೆ. ಹಂಗಾದ್ರ ಕಾರ್ಟ್ ಏನು ಅಂತ ಕ್ವಶನ್ ಕೇಳಿದಾರ. ಇವಾಗ ಏನ್ ಮಾಡ್ಬೇಕು? ಫಸ್ಟ್ ಯಾವ್ದು, ಈಗ ನೋಡ್ರಿ ಫಸ್ಟ್ ಏನ್ ಚೆಕ್ ಮಾಡ್ಬೇಕಂದ್ರ ಮೂರಲ್ಲೂ ಯಾವ್ದಾದ್ರು ಕಾಮನ್ ಐತ ನೋಡ್ಬೇಕು. ಇಲ್ಲಿ ಮೂರು ಲೈನ್ ಗಳನ್ನ ತಗೋಬೇಕು. ಮೂರಲ್ಲಿ ಯಾವ್ದಾದ್ರು ಕಾಮನ್ ಐತಾ? ನಾನ್ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ, ಆನ್ಸರ್ ಮಾಡಿ. ಫಸ್ಟ್ ಮೂರು ಕನ್ಸಿಡರ್ ಮಾಡ್ಬೇಕು. ಮೂರಲ್ಲಿ ಯಾವ್ದಾದ್ರು ಕಾಮನ್ ಐತಾ? ಮೂರಲ್ಲಿ ಯಾವ್ದಾದ್ರು ಕಾಮನ್ ಇದೆಯಾ? ಫಸ್ಟ್ ಇದ್ರಲ್ಲಿ ಹೇಳ್ರಷ್ಟ. ಇದ್ರಲ್ಲಿ ಮೂರಲ್ಲೂ ಯಾವ್ದಾದ್ರು ಒಂದು ವರ್ಡ್ ಕಾಮನ್ ಐತಾ? ಎಸ್, ಕಾಮನ್ ಇಲ್ಲ. ಕಾಮನ್ ಇಲ್ಲ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಯಾವ್ದಾದ್ರು ಎರಡನ್ನ ಕನ್ಸಿಡರ್ ಮಾಡ್ಬೇಕು. ಮೊದಲು ಇದನ್ನ ಮತ್ತು ಇದನ್ನ ಕನ್ಸಿಡರ್ ಮಾಡ್ತೀನಿ. ಇಲ್ಲೂ ಏನಪ್ಪಾ ಅಂತಂದ ಹೇಳಿದ್ರೆ ಎರಡ್ ಲೈನ್ಸ್, ಮೂರ್ ಲೈನ್ ಕಾಮನ್ ಇರ್ಲಿಲ್ಲ ಅಂದ್ರೆ ಎರಡ್ ಲೈನ್ ಕಾಮನ್ ನೋಡೋದು. ಇವು ಎರಡು ಕಾಮನ್ ಅನ್ನ ನಾನು ನೋಡಕ್ ಟ್ರೈ ಮಾಡ್ತೀನಿ. ಇದನ್ನ ಆಮೇಲೆ ಇದನ್ನ ಎರಡೇ ಲೈನ್ ನ ಟ್ರೈ ಮಾಡ್ತೀನಿ. ಇದ್ರಲ್ಲಿ ಯಾವ್ದು ಕಾಮನ್ ಐತಿ? ಲೈಟ್ ಅಂತಂದೈತೆ. ಇದ್ರಲ್ಲಿ ಏನೈತಿ? ಲೈಟ್ ಅಂತಂದೈತೆ. ಯಾವ್ದು ಕಾಮನ್ ಇಲ್ಲ. ಸೇಮ್ ಅದೇ ತರ ನೋಡ್ರಿ, ಇಲ್ಲಿ ಹ್ಯಾಂಡಲ್ ಅಂತಂದೈತೆ, ಇಲ್ಲಿ ಹ್ಯಾಂಡಲ್ ಅಂತಂದೈತೆ. ಹಂಗಾದ್ರ ಲೈಟ್ ಕೋಡ್ ಏನಾಯ್ತು? ಹ್ಯಾಂಡಲ್ ಅಂತಂದಾಯ್ತು. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಇಲ್ಲಿ ಏನ್ ಉಳ್ದೈತಿ? ಕಾರ್ಟ್ ಅಂತಂದ್ ಉಳ್ದೈತೆ. ಇಲ್ಲಿ ಏನ್ ಉಳ್ದೈತಿ? ಸ್ಟ್ರಾ. ಅಂದ್ರೆ ಕಾರ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೋಡ್ ಏನಾಯ್ತು? ಸ್ಟ್ರಾ ಅಂತಂದ್ ಹೇಳಿ ಆಯ್ತು. ಸೇಮ್ ಅದೇ ತರ ಪ್ಲಗ್ ಏನಾಯ್ತು? ಕೋಡು ಟೋಸ್ ಅಂತಂದಾಯ್ತು. ಪ್ಲಗ್ ಏನಪ್ಪಾ ಅಂತಂದ್ ಹೇಳಿದ್ರೆ ಟೋಸ್ ಆಯ್ತು. ಯಾಕ? ಇದು ಒಂದ ಉಳ್ದೈತಿ, ಇಲ್ಲೂ ಇದು ಒಂದ ಉಳ್ದೈತಿ. ನಮ್ಗ್ ಗೊತ್ತೈತಿ ಆಲ್ರೆಡಿ ಕಾರ್ಟ್ ಏನೈತಿ? ಕೋಡು ಸ್ಟ್ರಾ ಅಂತಂದೈತಿ. ಹಂಗ್ಮೇಲೆ ಪ್ಲಗ್ ಏನೈತಿ? ಕೋಡು ಟೋಸ್ ಅಂತಂದೈತಿ. ಕ್ಲಿಯರ್ ಎಲ್ರಿಗೂ? ಅರ್ಥ ಆಯ್ತಾ ಇದು? ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೀವು ಸಾಲ್ವ್ ಮಾಡ್ಬೇಕು ಇವಾಗ. ಇಲ್ಲಿ ನೋಡ್ರಿ ಸಾಲ್ವ್ ಮಾಡ್ರಿ ಇದನ್ನ. ಫೈಂಡ್ ಅ ಸೊಲ್ಯೂಷನ್ ಅಂತಂದೈತೆ. ಫೈಂಡ್ ಅ ಸೊಲ್ಯೂಷನ್. ಇದ್ರ ಕೋಡ್ ಏನಪ್ಪಾ ಅಂತಂದ್ರೆ 418 ಅಂತಂದೈತೆ. ಸೇಮ್ ಅದೇ ತರ ಬಿ ಅಟೆಂಟಿವ್. ಬಿ ಅಟೆಂಟಿವ್ ನ ಏನಂತ ಕೋಡ್ ಮಾಡಿದಾರ? 29 ಅಂತ ಕೋಡ್ ಮಾಡಿದಾರ. ಸೇಮ್ ಅದೇ ತರ ಆನ್ಸರ್ಸ್ ಆರ್ ಕರೆಕ್ಟ್. ಆನ್ಸರ್ಸ್ ಆರ್ ಕರೆಕ್ಟ್ ಅಂತಂದೈತೆ. ಇದನ್ನ ಏನಂತ ಕೋಡ್ ಮಾಡಿದಾರ? 737 ಅಂತ ಕೋಡ್ ಮಾಡಿದಾರ. ಹಂಗಾದ್ರೆ ಚೆಕ್ ದ ಕ್ವಶನ್. ಚೆಕ್ ದ ಕ್ವಶನ್ ಏನಂತ ಕೋಡ್ ಮಾಡಬಹುದು ಅಂತ ಕ್ವಶನ್ ಕೇಳಿದಾರೆ. ಟ್ರೈ ಮಾಡ್ರ ನೋಡೋಣ. ಫಸ್ಟ್ ಗೆ ಮೂರೂನು ಕನ್ಸಿಡರ್ ಮಾಡ್ರಿ, ಇದನ್ನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ. ಇಲ್ಲಿ ನೋಡ್ರಿ ಮೂರು ವರ್ಡ್ಸ್ ಎಲ್ಲಾದ್ರೂ ಅದಾವ? ಹಾ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲಿ ಲಾಸ್ಟ್ ಟೈಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ಅನ್ನ ಬೇರೆ ತರ ಕೇಳಿದ್ದು. ಇಲ್ಲಿ ನೋಡ್ರಿ ಇದ್ರ ಲೆಟರ್ಸ್ ಎಷ್ಟದಾವು? 1 2 3 4 ಲೆಟರ್. ಇದು ಎ ಅಂತಂದ್ ಒಂದೈತೆ, ಇದು 1 ಲೆಟರ್. ಸೊಲ್ಯೂಷನ್ ಎಷ್ಟದ ನೋಡ್ರಿ? 1 2 3 4 5 6 7 8 8 ಅಂತ ಬರ್ದಾರ. ಇವ್ರದ್ ಲೆಟರ್ ಎಷ್ಟು? 2 ಇದಾವ. ಇದ್ರದ್ ಲೆಟರ್ ನೋಡ್ರಿ 1 2 3 4 5 6 7 8 9. ಅದೇ ತರ ಆನ್ಸರ್ಸ್ ಎಷ್ಟು? 7. ಆರ್ದೆಷ್ಟು? 3. ಕರೆಕ್ಟ್ ಎಷ್ಟಪ್ಪ ಅಂತಂದ ಹೇಳಿದ್ರೆ 7 ಲೆಟರ್ಸ್. ಎಷ್ಟೆಷ್ಟು ಲೆಟರ್ಸ್ ಅದಾವ ಅಂತಂದ್ರೆ ಸೇಮ್ ಅದೇ ತರ ಚೆಕ್ದ್ ಲೆಟರ್ ಎಷ್ಟು? 5. ದದ್ ಲೆಟರ್ ಎಷ್ಟು? 3. ಕ್ವಶನ್ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 8. ಸೊ ಆನ್ಸರ್ 538 ಅಂತಂದ್ ಬರುತ್ತೆ. ಸೊ ಎಷ್ಟು? 1 2 3 4 5 6 7 8.
ಕ್ವಶನ್ ಎಷ್ಟಪ್ಪ ಅಂತಂದ್ ಹೇಳಿದ್ರೆ 8 ಆಗ್ತಾವ. 538 ಬರುತ್ತೆ. ಇದು ಒಂದೇ ಒಂದು ಕ್ವಶನ್ ನಾನು ಇಲ್ಲಿವರೆಗೂ ಚೆಕ್ ಮಾಡಿರೋದ್ರಲ್ಲಿ ಇದು ಒಂದೇ ಒಂದು ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿ ಕೇಳಿದ್ರು, ಅದಕ್ಕೋಸ್ಕರ ಇದನ್ನ ಹಾಕಿರೋದು ನಾನು. ಕ್ಲಿಯರ್? ಇದನ್ ಬಿಟ್ರೆ ನೆಕ್ಸ್ಟ್ ಅವಾಗ ಹೆಂಗ್ ಮಾಡಿದ್ರಲ್ಲ ಹಂಗ ಮಾಡ್ಬೇಕು. ನೋಡ್ರಿ ಇದನ್ನ ನೋಡ್ರಿ, ಟ್ರೈ ಮಾಡ್ರಿ. ಫ್ರೂಟ್ ಹ್ಯಾಟ್ ಸ್ಟ್ರಿಂಗ್ ಅಂತಂದ್ ಐತೆ. ಸೊ ಇದನ್ನ ಹೆಂಗ್ ಬರ್ದಿದಾರಪ್ಪ ಅಂತಂದ್ ಹೇಳಿದ್ರೆ ಕೋಡಿಂಗ್ ಅಲ್ಲಿ ವಾರ್ಮ್ ಬಿ ವೀಲ್ ಅಂತಂದ್ ಹೇಳಿ ಬರ್ದಾರ. ಸೇಮ್ ಅದೇ ತರ ಇಲ್ಲಿ ಕೆಳಗಡೆ ಹ್ಯಾಟ್ ಫ್ರೂಟ್ ಅಂತಂದ್ ಹೇಳಿ ಇದನ್ನ ಕೋಡ್ ಏನ್ ಮಾಡಿದಾರ ಅಂತಂದ್ ಹೇಳಿದ್ರೆ ಬಿ ವಾರ್ಮ್ ಅಂತಂದ್ ಹೇಳಿ ಮಾಡಿದಾರೆ. ಈಗ ನೋಡ್ರಿ ಕಾಮನ್ ಇರ್ಬೇಕು, ಕಾಮನ್ ಇರ್ಲಿಲ್ಲ, ಹಿಂಗ್ ಈ ತರ ಬಂದ್ಬಿಟ್ಟು ಕಾಮನ್ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಅರ್ಥ ಮಾಡ್ಕೊಬೇಕು ಅದು ಕೋಡಿಂಗ್ ಡಿಕೋಡಿಂಗ್ ಅಲ್ಲ ಅಂತಂದ್ ಹೇಳಿ. ನೆಕ್ಸ್ಟ್ ನೋಡಿ ಸ್ಟ್ರಿಂಗ್ ಹ್ಯಾಟ್ ಅಂತಂದ್ ಐತೆ. ಸ್ಟ್ರಿಂಗ್ ಹ್ಯಾಟ್ ಅಂತಂದ್ ಐತೆ. ಇದನ್ನ ಏನಂತ ಕೋಡ್ ಮಾಡಿದಾರೆ? ವೀಲ್ ಬಿ ಅಂತಂದ್ ಹೇಳಿ ಕೋಡ್ ಮಾಡಿದಾರೆ. ಹಂಗಾದ್ರೆ ವಾಟ್ ಈಸ್ ದ ಕೋಡ್ ಆಫ್ ಫ್ರೂಟ್? ಫ್ರೂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೋಡ್ ಏನು ಅಂತ ಕ್ವಶನ್ ಕೇಳಿದಾರೆ. ಟ್ರೈ ಮಾಡ್ರಿ, ನೋಡೋಣ ಯಾವ್ದು ಬರುತ್ತಂತಂದ್ ಹೇಳಿ. ಸೊ ಇಲ್ಲಿ ನೋಡ್ರಿ, ಸೊ ನಾವೇನಪ್ಪಾ ಅಂತಂದ್ ಹೇಳಿದ್ರೆ 3 ತಗೊಳ್ಬೇಕು. 3ರಲ್ಲಿ ಯಾವ್ದಾದ್ರು ಕಾಮನ್ ಇದಾವ? 3ರಲ್ಲಿ ಕಾಮನ್ ಇರ್ಬೇಕು. ಅಂತದ್ ಏನಾದ್ರು ವರ್ಡ್ಸ್ ಗಳಿದಾವ? 3ರಲ್ಲಿ ಕಾಮನ್ ಇರೋ ವರ್ಡ್ಸ್ ಗಳು ನೋಡ್ರಿ. 3ನ್ನು ಚೆಕ್ ಮಾಡಿದಾಗ ಯಾವ್ದಾದ್ರು ಕಾಮನ್ ಇರೋ ಇದಾವ ಟ್ರೈ ಮಾಡ್ಬೇಕು. ಇಲ್ಲ ಅಂತಂದ್ ಹೇಳಿದ್ರೆ ಮೊದ್ಲಿನ ಏನಪ್ಪಾ ಅಂತಂದ್ ಹೇಳಿದ್ರೆ ಮೊದ್ಲು ಯಾವ್ದಾದ್ರು ತಗೊಳ್ರಿ. ಸೊ ಫಸ್ಟ್ ನಾನು ಏನಂತಂದ್ ಹೇಳಿ 2 ತಗೊಂತೀನಿ. ಈ ಲೈನ್ ಅನ್ನ ನೋಡಿದಾಗ ಓನ್ಲಿ ಹ್ಯಾಟ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಕಾಮನ್ ಐತೆ. ಸೇಮ್ ಅದೇ ತರ ಈ 2ರಲ್ಲಿ ಯಾವ್ದು ಕಾಮನ್ ಐತಿ? ಬಿ ಅಂತ ಕಾಮನ್ ಐತೆ. ಹಂಗಾದ್ರೆ ಹ್ಯಾಟ್ ಏನಪ್ಪಾ ಕೋಡ್ ಏನಾಯ್ತು? ಬಿ ಅಂತಂದ್ ಹೇಳಾಯ್ತು. ಇನ್ನು ಉಳಿದಿರೋದು ಯಾವ್ದು? ನಮಗ್ ಕೇಳಿರೋದೇನು ಫ್ರೂಟ್. ಸೊ ಇಲ್ಲಿ ಫ್ರೂಟ್ ಅಂತಂದ್ ಉಳಿದೈತಿ, ಇಲ್ಲಿ ಏನು ವಾರ್ಮ್ ಅಂತ ಉಳಿದೈತಿ. ಹಂಗಾದ್ರೆ ಫ್ರೂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೋಡ್ ಏನಾಯ್ತು? ವಾರ್ಮ್ ಅಂತಂದ್ ಆಯ್ತು. ಕ್ಲಿಯರ್ ಎಲ್ರಿಗೂ? ಸಿಂಪಲ್. ನೋಡ್ರಿ ಲಾಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ಇಲ್ಲಿಂದ ಗ್ರಾಸ್ ಹೋಪರ್ ಆಂಟ್ ಈಸ್ ಕೋಡೆಡ್ ಅಟ್ ಜಾಡು ಅಂತಂದ್ ಹೇಳಿ ಬರೀತೀನಿ. ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಗ್ರಾಸ್ ಹೋಪರ್ ಆರ್ ಏನಾದ್ರು ಅನ್ಕೊಡ್ರಿ ಅದನ್ನ ಸೆಂಟೆನ್ಸ್. ಜಾ ಡೂ ಅಂತಂದ್ ಐತೆ. ನೆಕ್ಸ್ಟ್ ಸೀಡ್ ಬ್ಲೇಡ್ ಅಂತಂದ್ ಐತೆ. ಸೀಡ್ ಬ್ಲೇಡ್ ಇದನ್ನ ಏನ್ ಕೋಡ್ ಅಂತ ಮಾಡಿದಾರ ಅಂದ್ರೆ ಜೂ ಫೋ ಅಂತಂದ್ ಹೇಳಿ ಮಾಡಿದಾರೆ. ಜೂ ಫೋ ಅಂತಂದ್ ಹೇಳಿ ಮಾಡಿದಾರೆ. ನೆಕ್ಸ್ಟ್ ಬ್ಲೇಡ್ ಆಂಟ್ ಅನ್ನ ಏನಂತ ಕೋಡ್ ಮಾಡಿದಾರ? ಫೋ ಡೂ ಅಂತಂದ್ ಹೇಳಿ ಮಾಡಿದಾರ. ಹಂಗಾದ್ರೆ ನೆಕ್ಸ್ಟ್ ನೋಡ್ರಿ, ಗ್ರಾಸ್ ಹೋಪರ್ ಮತ್ತೆ 4 ಸೆಂಟೆನ್ಸ್ ಬಂದು ಇಲ್ಲಿ. ಗ್ರಾಸ್ ಹೋಪರ್ ಸೀಡ್ ಅನ್ನ ಮತ್ತೇನಂತ ಬರ್ದಾರಪ್ಪ ಅಂತಂದ್ ಹೇಳಿದ್ರ ಜಾ ಜೂ ಅಂತಂದ್ ಹೇಳಿ ಬರ್ದಾರ. ಹಂಗಾದ್ರ ಬ್ಲೇಡ್ ಕೋಡ್ ಏನು ಅಂತ ಕ್ವಶನ್ ಕೇಳಿದ್ರ. ಬ್ಲೇಡ್ ಕೋಡ್ ಏನು? ನಾವು ಫಸ್ಟ್ ಏನ್ ಚೆಕ್ ಮಾಡ್ಬೇಕು? 4 ಸೆಂಟೆನ್ಸ್ ಗಳಲ್ಲಿ 4ರಲ್ಲಿ ಯಾವ್ದಾದ್ರು ಕಾಮನ್ ಇದಾವ ಅಂತ ನೋಡ್ಕೋಬೇಕು. ಟ್ರೈ ಮಾಡ್ರಿ. 4ರಲ್ಲಿ ಎಲ್ಲದ್ರಲ್ಲಿ ಕಾಮನ್ ಇರೋದು ನೋಡೋದು. ಇಲ್ಲ ಅಂತಂದ್ ಹೇಳಿದ್ರೆ ಸಿಂಪಲ್. ಇಲ್ಲಿ ನೋಡ್ರಿ ನಾನು ನಡುವಿನ 2 ಅಷ್ಟ ತಗೊಂತೀನಿ. ಬ್ಲೇಡ್ ಅಂತ ಕೇಳಿದಾನಲ್ಲ ನಮ್ ಕ್ವಶನ್ ಬ್ಲೇಡ್ ಅಂತ ಕೇಳಿದಾನ. ಬ್ಲೇಡ್ ಇಲ್ಲಿ ಐತಿ, ಇಲ್ಲೂ ಐತಿ. ಈ 2 ಸೆಂಟೆನ್ಸ್ ಗಳನ್ನ ತಗೊಂತೀನಿ. ಸರ್ ಇಲ್ಲಿ ಬ್ಲೇಡ್ ಐತಿ, ಇಲ್ಲೂ ಬ್ಲೇಡ್ ಐತಿ. ಇವೆರಡು ಕನ್ಸಿಡರ್ ಮಾಡ್ರಿ. ಇಲ್ಲೂ 2 ಕನ್ಸಿಡರ್ ಮಾಡ್ರಿ. ಇಲ್ಲಿ ಫೋ ಅಂತಂದೈತಿ, ಇಲ್ಲಿ ಫೋ ಅಂತಂದೈತಿ. ಹಂಗಾದ್ರೆ ಬ್ಲೇಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೋಡ್ ಏನಾಯ್ತು? ಎಫ್ ಓ ಅಂತಂದ್ ಹೇಳಿ ಆಯ್ತು. ಹಂಗಾದ್ರೆ ಸೀಡ್ ಕೋಡ್ ಏನಾಯ್ತು? ಸೀಡ್ದು ಇಲ್ಲಿ ಒಂದೇ ಉಳ್ದೈತಲ್ಲ, ಇಲ್ಲಿ ಜೋ ಉಳ್ದೈತೆ, ಜೆ ಯು. ಆಮೇಲೆ ಆಂಡ್ ಕೋಡ್ ಏನಾಯ್ತು? ಎ ಎನ್ ಟಿ. ಆಂಡ್ ಕೋಡ್ ಏನಾಯ್ತು? ಡೂ ಅಂತಂದ್ ಹೇಳಿ ಆಯ್ತು. ಹಂಗಾದ್ರೆ ಗ್ರಾಸ್ ಹೋಪರ್ದು ಏನಾಗತ್ತ ಕೋಡ್? ಗ್ರಾಸ್ ಹೋಪರ್ದು ಕೋಡ್ ಏನಾಗತ್ತ? ಸೊ ಆಂಟ್ ಕೋಡ್ ಆಲ್ರೆಡಿ ನಮ್ಗೆ ಗೊತ್ತು ಡೂ ಅಂತಂದ್ ಹೇಳಿ. ಆಂಟ್ ಏನಪ್ಪಾ ಅಂತ ಡೂ ಆಯ್ತಂದ್ರೆ ಗ್ರಾಸ್ ಹೋಪರ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಜೆ ಎ ಆಗತ್ತ. ಇಲ್ಲಿ ನೋಡ್ರಿ ಗ್ರಾಸ್ ಹೋಪರ್ ಜೆ ಎ ಆಯ್ತು ಅಂತಂದ್ ಹೇಳಿದ್ರೆ ಸೀಡ್ ಏನಾಯ್ತು? ಜೆ ಯು. ಕರೆಕ್ಟ್ ಆಯ್ತಾ ನಾವು ಮಾಡಿರೋದು? ಕ್ಲಿಯರ್? ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲಿ ಎಲ್ರಿಗೂ ಅರ್ಥ ಆಯ್ತಾ? ಕೋಡಿಂಗ್ ಅಂಡ್ ಡಿಕೋಡಿಂಗ್ ಒಳಗಡೆ ನೋಡೋಣ. ನಾಳೆ ನಂಗೆ ಟೈಮ್ ಇತ್ತು ಅಂತಂದ್ ಹೇಳಿದ್ರೆ ನಾನು ಗ್ರೂಪ್ ಅಲ್ಲಿ ಕ್ವಶನ್ಸ್ ಗಳನ್ನ ಹಾಕಿರ್ತೀನಿ. ಸೊ ಎಲ್ರಿಗೂ ಅರ್ಥ ಆಗೈತಾ? ಸೊ ಇದನ್ನ ನಾನು ಅಪ್ಲೋಡ್ ಮಾಡ್ತೀನಿ. ರೆಕಾರ್ಡ್ಸ್ ಗಳು ಅಂದ್ರೆ ಇದು ಕ್ಲಾಸ್ ರೆಕಾರ್ಡ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು ಅಂತಂದ್ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ರಿ. ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.